ನಮಸ್ಕಾರ. ನೋಡಿ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಈಗ ಈ ಡಿಜಿಟಲ್ ಯುಗ ಬಂದಾಗಲಿಂದ ಜನ ಅವರ ಕಾನ್ಫಿಡೆನ್ಸು, ಅವರ ಅಪಿಯರೆನ್ಸ್ ಬಗ್ಗೆ ತುಂಬಾ ಕಾನ್ಷಿಯಸ್ ಆಗ್ತಿದ್ದಾರೆ. ಯಾಕೆ ಗೊತ್ತಾ, ಈಗ ನಾನು ದಪ್ಪ ಆಗಿದ್ದೀನಿ ಅಂತ ತಿಳ್ಕೊಳ್ಳೋಣ. ಎಲ್ಲೋ ಒಂದು ಗ್ಯಾದರಿಂಗ್ ಹೋಗ್ತೀವಿ, ಒಂದು ಫ್ರೆಂಡ್ಸನ್ನು ಮೀಟ್ ಮಾಡ್ತೀವಿ. ನಂಗೆ ಗೊತ್ತು ನಾನು ದಪ್ಪ ಆಗಿದ್ದೀನಿ ಅಂತ. ಆದರೆ ಸುಮ್ಮನೆ ಬಂದು ಕೆಣಕೋದು, ಏನೋ ಇಷ್ಟೇನೆ ಎಷ್ಟೊಂದು ದಪ್ಪ ಆಗ್ಬಿಟ್ಟಿದ್ಯಾ, ಏನು ಮಕ್ಕಳಾಗಲಿಲ್ವಾ ನಿನ್ನೂ, ಮದುವೆಗೆ ಎಷ್ಟು ವರ್ಷ ಆಯಿತು, ಓ ಎಷ್ಟು ದುಡಿತಾ ಇದೆಯಾ, ಹೀಗೆ ಕೆಲವು ತುಂಬಾ ಬೌಂಡ್ರೀಸ್ ಇಲ್ಲದೆ ಜನ ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ನಾವೂ ಎಲ್ಲೋ ಬಿಡಿ ಪಾಪ, ಏನೋ ಗೊತ್ತಾಗಲಿಲ್ವೇನೋ ಅಂತ ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ಮನಸ್ಸಿಗೆ ಒಂಥರ ಚುಚ್ತಾನೇ ಇರುತ್ತೆ. ನೋಡಿ, ನಾವು ಬಾಯಿ ಓಪನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಳ್ಳೇದು ಹೇಳೋಕ್ಕಾದರೆ ಓಪನ್ ಮಾಡೋಣ, ಇಲ್ಲಾಂತ ಹೇಳಿದ್ರೆ ತೆಪ್ಪಗೆ ಬಾಯಿ ಮುಚ್ಕೊಂಡಿದ್ರೇ ಬೆಟರ್ ಅನಿಸುತ್ತೆ. ಎಷ್ಟೋ ಸತಿ ಯಾರಿಗೋ ಏನೋ ಅವ್ರ ಲೈಫಲ್ಲಿ ಏನೋ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ, ಪದೇ ಪದೇ ಅದನ್ನು ಕೇಳೋಕ್ಕೆ ಹೋಗಬಾರ್ದು. ನೋಡಿ, ಯಾರೂ ಅವರ ಜೀವನದಲ್ಲಿ ನಾನು ಹೀಗೆ ಹೆಣಗಬೇಕು ಅಂತ ಇರೋದಿಲ್ಲ. ಯಾಕೆ ಅದ್ರ ಬಗ್ಗೆ ನಾವು ಮಾತಾಡಿ ಅವ್ರ ಮನಸ್ಸಿಗೆ ನೋವು ಮಾಡಬೇಕು? ಎಷ್ಟೋ ಜನ ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಆದರೂ ಕೂಡ ನಾವು ಹೋಗಿ ನಿಮ್ಮ ಮಗನ ಸಂಬಳ ಎಷ್ಟೋ, ನಿಮ್ಮ ಮಗನಿಗೆ ಯಾಕೆ ಇನ್ನೂ ಮದುವೆನೇ ಮಾಡಿಲ್ಲ ನೀವು, ಅಥವಾ ಇನ್ನೊಂದೇನಾಯಿತು, ಇವರು ಹುಷಾರಾಗಿರ್ಲಿಲ್ವಲ್ಲ, ಇನ್ನೂ ಹುಷಾರಾಗೇ ಇಲ್ವಾ, ಅದೇನು ಯಾವಾಗಲೂ ಹುಷಾರು ತಪ್ಪದೇ ಇರ್ತಾರೆ. ಹೀಗೆ ಮನಸ್ಸಿಗೆ ತುಂಬ ನೋವಾಗೋ ಥರ ನಾವು ಮಾತಾಡ್ತಾ ಇರ್ತೀವಿ. ಒಂದು ಹೇಳ, ಅದೊಂದೇ ಅಲ್ಲ, ಈಗ ನಾವು ಯಾರೋ ನಮ್ಗೆ ಗೊತ್ತೇ ಇರಲ್ಲ, ಅವ್ರ ಪ್ರೊಫೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡೋದು, ಅಥವಾ ನೀನು ಹಲ್ಲು ಹಾಗಿದೆ, ಅಥವಾ ನೀನು ಕೂದಲು ಹಿಂಗಿದೆ, ನೀನು ದಪ್ಪ ಹಿಂಗಿದೆಯಾ, ಮರಿಯಾನೆ, ಹೀಗೆ ಏನೇನೋ ಕಮೆಂಟ್ ಮಾಡ್ತಾ ಇರ್ತೀವಿ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಕರ್ಮ ಅನ್ನೋದು ಎಲ್ಲೂ ಹೋಗಲ್ಲ. ಇವತ್ತು ನಾವೇನೋ ಮಾತಾಡ್ಬಿಟ್ಟು ಒಬ್ಬರಿಗೆ ಮನಸ್ಸಿಗೆ ನೋವು ಮಾಡಿರ್ತೀವಿ, ಅದರ ಅಪ್ಪನಂಗೆ ನಮಗೆ ನೋವು ಆಗೇ ಆಗುತ್ತೆ. ಅದಕ್ಕೆ ಬಾಯಿ ಬಿಡ್ತೀವಿ ಅಂತ ಹೇಳಿದ್ರೆ ಒಳ್ಳೆಯದನ್ನು ಮಾತಾಡೋಣ, ಇಲ್ಲ ಅಂತ ಹೇಳಿದ್ರೆ ಮಾತಾಡೋಕ್ಕೆ ಹೋಗೋದೇ ಬೇಡ. ಒಬ್ಬರು ಮನಸ್ಸಿಗೆ ನೋವು ಮಾಡಿ ಅಂಥ ಕೆಟ್ಟ ಸಂತೋಷವನ್ನು ನಮಗೆ ಪಡಬೇಕು ಅನ್ನೋದು ಇಲ್ಲವೇ ಇಲ್ಲ ಅಲ್ವಾ? ಯಾಕಂತ ಹೇಳಿದ್ರೆ ನೋಡಿ, ಆದರೆ ಖುಷಿಯನ್ನು ಹಂಚೋಣ ಅಲ್ವಾ? ಈ ಭೂಮಿಗೆ ನಾವು ಬಂದಿರೋದೇ ತುಂಬ ದೊಡ್ಡ ಗಿಫ್ಟ್ ಕಣ್ರಿ. ಗೊತ್ತಿಲ್ಲ ನಿಮಗೆ, ನಾವು ಅನ್ಕೋತೀವಿ ನಾವು ಇಲ್ಲಿಗೆ ಬಂದಿರೋದೇ ಬರೀ ಹೆಣಗಕ್ಕೇನೋ, ಕಷ್ಟಪಡೋಕ್ಕನಪ್ಪ, ಯಾರು ಸಾವನ್ನಪ್ಪಿದ್ರಪ್ಪ ಪುಣ್ಯಾತ್ಮ ಅಂತ ಒಳ್ಳೆ ಸಾವು ತೊಗೊಂಡು ಹೋದ ಅಂತ ಅನ್ಕೋತೀವಿ. ಖಂಡಿತ ಸುಳ್ಳು. ಇಲ್ಲಿರೋದೇ ನೋಡಿ, ಎಲ್ಲೂ ಸ್ವರ್ಗ ನರಕ ಅನ್ನೋದಿಲ್ಲ. ಈ ಭೂಮಿನೇ ಪ್ರತಿಯೊಂದು ವಿಷಯ, ಒಂದು ಕ್ಷಣ ನಾವು ಏನು ಕಳೀತಾ ಇದ್ದೀವೋ ನಾವು ಸ್ವರ್ಗದಲ್ಲಿದ್ದೀವಿ ಅಲ್ವಾ? ಒಂದು ಹೂವನ್ನು ನೋಡಿ, ಒಂದು ವೆದರ್ ಆಗಿರ್ಬೋದು, ಒಂದು ಮರ ಆಗಿರ್ಬೋದು, ಒಂದು ಗಿಡ ಆಗಿರ್ಬೋದು, ಒಂದು ಗಾಳಿ ಆಗಿರ್ಬೋದು, ಎಲ್ಲವೂ ಕೂಡ ಅನ್ಲಿಮಿಟೆಡಲ್ಲಿದೆ. ಇದನ್ನು ಮೀರಿ ನಿಮ್ಗೆ ಇನ್ನೇನಾದರೂ ಸ್ವರ್ಗ ಇದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಸುಳ್ಳು. ಹಾಗಿದ್ಮೇಲೆ ಒಳ್ಳೆಯದನ್ನು ಮಾತಾಡ್ತಾ ಹೋಗೋಣ. ನೀವು ಯಾರಿಗಾರು ಏನಾದ್ರು ಹೇಳಬೇಕಾ, ಈಗ ನನ್ನ ಹಲ್ಲಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಹಲ್ಲಲ್ಲಿ ಲಿಪ್ಸ್ಟಿಕ್ ಇದೆ ಅಂದರೆ ಅದನ್ನು ಹೇಳಿ ನಾನು ಸರಿ ಮಾಡ್ಕೋಬೋದು, ನನ್ನ ಕೂದಲನ್ನು ಸರಿ ಮಾಡ್ಕೋಬೋದು. ಆದರೆ ಯಾವುದೇ ಒಂದು 5 ಸೆಕೆಂಡಲ್ಲಿ ಅದನ್ನು ಬದಲಾಯಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಪಿನ್ ಪಾಯಿಂಟ್ ಮಾಡಲಿಕ್ಕೆ ಹೋಗಿ ಹೇಳೋಕ್ಕೋಗ್ಬೇಡಿ. ಯಾರಿಗೋ ಒಬ್ಬರಿಗೆ ಬಣ್ಣ ಬದಲಾಗಿರುತ್ತೆ, ಇದೇನು ಇಷ್ಟು ಕಪ್ಪಗಾಗ್ಬಿಟ್ಟಿದೆ, ನೀನು ಚಿಕ್ಕವಳಿದಾಗ ಇಷ್ಟೊಂದು ಬೆಳ್ಳಕ್ಕಿದ್ದೆ, ಇವಾಗ ಹಿಂಗೆ ಕಪ್ಪಗಾಗ್ಬಿಟ್ಟಿದೆಯಾ ಅಂತ ಹೇಳೋದಾಗಿರ್ಬೋದು. ಅಥವಾ ಅವರ ದೇಹದ ಬಗ್ಗೆ, ಅವ್ರು ಹಾಕಿರ್ತಕ್ಕಂಥ ಬಟ್ಟೆ ಬಗ್ಗೆ ಯಾವುದನ್ನು ಒಂದು 5 ಸೆಕೆಂಡಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ವೋ ಅದನ್ನು ಪಿನ್ ಪಾಯಿಂಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಿಮಗೆ ಏನೋ ಕಮೆಂಟ್ ಮಾಡಿಬಿಟ್ಟು ನಾವು ಹೊಟ್ಟೋಗ್ಬಿಡ್ತೀವಿ, ಆದರೆ ಪಾಪ ಅವರು ಸೈಲೆಂಟಾಗಿ ಅದನ್ನು ಸಫರ್ ಮಾಡ್ತಾ ಹೋಗ್ತಾರೆ. ಅವರ ಹೆಲ್ತಲ್ಲಿ ಏನು ಏರುಪೇರಾಗಿ ಅವರ ದಪ್ಪ ಆಗಿರ್ತಾರೋ, ಅಥವಾ ಮನಸ್ಸಿಗೆ ಏನು ಹಚ್ಕೊಂಡು ಡಿಪ್ರೆಷನಲ್ಲೋ ಅಥವಾ ಆ್ಯಂಗ್ಸೈಟಿಯಲ್ಲೋ ಅವರ ವೆಯ್ಟಲ್ಲಿ ಏರುಪೇರು ಆಗಿರಬಹುದು. ಇಂಥ ಸಮಯದಲ್ಲಿ ಯಾಕ್ರಿ ಅವ್ರ ಬಗ್ಗೆ ಎಲ್ಲ ಹಾಗೆ ಕಮೆಂಟ್ ಮಾಡ್ತೀರಾ? ಯಾಕೆ ಒಬ್ಬರ ಮನಸ್ಸನ್ನು ನಾವು ನೋವು ಮಾಡಬೇಕು ಅಲ್ವಾ? ಹೇಳೋಕ್ಕಾದರೆ ಒಳ್ಳೆಯ ವಿಷಯವನ್ನು ಹೇಳ್ತಾ ಹೋಗೋಣ. ಮಾತಾಡೋದಾದರೆ ನಾವು ಬಾಯಿ ಬಿಡ್ತಿದ್ದೀವಿ ಅಂತ ಹೇಳಿದ್ರೆ ಪಾಸಿಟಿವಿಟಿಯನ್ನು ಹರಡ್ತಾ ಹೋಗೋಣ. ಯಾಕೆ ಗೊತ್ತಾ, ಈ ಪ್ರಪಂಚ ಹೇಗಪ್ಪ ಅಂತ ಹೇಳಿದರೆ ಬೂಮರಾಂಗ್ ಥರ. ನೀವು ಒಬ್ಬರಿಗೆ ಯಾರೋ ಒಂದು ಗಾಡಿ ತೊಗೋತಿದ್ದಾರೆ ಅಂತ ಹೇಳಿದ್ರೆ ಖುಷಿಪಡಿ, ನೀವೇ ಗಾಡಿ ತೊಗೊಳ್ತಿರೋ ಥರ ಖುಷಿಪಡಿ, ನಾನು ಕೊಡ್ತೀನಿ, ಇನ್ನು 1 ವರ್ಷದಲ್ಲಿ ನೀವು ಅದೇ ಥರ ಅದರ ಅಪ್ಪನಂಗಿರ್ತಕ್ಕಂಥ ಗಾಡಿಯನ್ನು ತಗೋತೀರಾ. ಯಾರೋ ಒಬ್ಬರು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸಂತೋಷ ಥರನೇ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗಿ ಅದಕ್ಕಿಂತ ನೀವು ಸಂತೋಷವಾಗಿರ್ತೀರ. ಯಾರಾದರೂ ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತ ಹೇಳಿದರೆ ಜೆನ್ಯೂನಾಗಿ ಹಾರ್ಟ್ಫುಲ್ಲಾಗಿ ಹೋಗಿ ಹಾಯ್, ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರ ಅಂತ ಕಾಂಪ್ಲಿಮೆಂಟ್ ಕೊಡಿ. ಯಾಕಂತ ಹೇಳಿದರೆ ಈ ಪ್ರಪಂಚ ಇರೋದು ಹೇಗೆ ಗೊತ್ತಾ, ಎಲ್ಲವನ್ನು ಸುಂದರವಾಗಿರೋದನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ ಕಣ್ರಿ. ಯಾಕೆ ಬೇರೆಯವರಲ್ಲಿ ತಪ್ಪನ್ನು ಹುಡ್ಕೋಣ, ನ್ಯೂನ್ಯತೆಯನ್ನು ಹುಡುಕ್ತಾ ಹೋಗೋಣ? ಯಾಕಂತ ಹೇಳಿದ್ರೆ ನಾವು ಒಬ್ಬರನ್ನ ಜಡ್ಜ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಅದು ನಮ್ಮ ಮನಸ್ಥಿತಿಯನ್ನು ತೋರಿಸುತ್ತೆ. ಇವತ್ತಿಂದ ನಾವು ಯಾರ ಮೇಲೆ ಕೂಡ ಅವ್ರಿಗೆ ಅಪಿಯರೆನ್ಸ್ ಆಗಿರಲಿ ಅಥವಾ ಅವರ ಏನೋ ಒಂದು ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅದನ್ನು ಯಾವುದನ್ನು ಕಮೆಂಟ್ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ನಾವು ಏನನ್ನು ಒಬ್ಬರಿಗೆ ನಾನು ಹೇಟನ್ನು ಕೊಡ್ತಾಯಿದ್ರೆ ಆ ಹೇಟ್ರೆಡ್ನೆಸ್ಸು ನನಗೆ 100 ಟೈಮ್ಸ್ ಫೋಲ್ಡಲ್ಲಿ ಬರುತ್ತೆ. ಒಬ್ಬರಿಗೆ ಪ್ರೀತಿಯನ್ನು ಕೊಡ್ತಾಯಿದ್ದೀವಿ
ಇದ್ದೀವಿ ಅಂತ ಹೇಳಿದರೆ 100 ಟೈಮ್ ಆ ಪ್ರೀತಿ ಬರುತ್ತೆ. ಯಾರೇ ಏನೇ ತೊಗೊಂಡ್ರು ಕೂಡ ನಾವು ಜೆನ್ಯೂನಾಗಿ ಖುಷಿ ಪಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಆ ಸಕ್ಸಸ್ ನಾಳೆ ನಮ್ದಾಗ್ತಾ ಹೋಗುತ್ತೆ. ಎಲ್ರಿಗೂ ಯಾರನ್ನೇ ಭೇಟಿಯಾಗಲಿ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಆಶೀರ್ವಾದ ಮಾಡಿ. ಯಾಕಂತ ಹೇಳಿದ್ರೆ ನಿಮಗೂ ಕೂಡ 100 ಟೈಮ್ಸ್ ಅದು ಒಳ್ಳೆಯದಾಗಿ ನಿಮಗೆ ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ಹಾಗಾಗಿ ಇವತ್ತಿಂದ ಪ್ರತಿಯೊಂದು ಕ್ಷಣವನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ರಿ. ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ಹುಡುಕ್ತಾ ಹೋಗ್ರಿ. ನಿಮ್ಮ ಜೀವನ ಎಷ್ಟು ಚೆನ್ನಾಗಾಗತ್ತೆ ಅಂತ ನೋಡಿ ನೀವೇ ನನಗೆ ಬಂದು ಹೇಳ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.